ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಮಾಡಿದ ಮೇಲೆ ಪೂಜಾರಿಗಳು ಏನು ಪ್ರಸಾದವನ್ನು ಕೊಡ್ತಾರೋ ಅದರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಕಹಿ ಕಷಾಯವದೆಂದು ಕಾರಚೂರ್ಣಮದೆಂದು ಸಿಹಿಯ ಲೇಖ್ಯಮದೆಂದು ನಿನಗೆ ಹಿತಬಹುದೋ ವಿಹಿತಗೈವನು ವೈದ್ಯ ನೀನಲ್ಲ ರೋಗಿಣೀಂ ಗ್ರಹಿಸು ವಿಧಿಯೌಷಧವ ಮಂಕುತಿಮ್ಮ. ಈಗ ಆತ್ಮ ಆತ್ಮ ಅಂತ ಏನು ಶಬ್ದ ಬಳಸ್ತಾ ಇದ್ದೇನೋ ಅದರ ಬದಲಾಗಿ ನಾನು ಅಂತ ಬಳಸಬೇಕು. ಅದೇ ಅಧ್ಯಾತ್ಮ ಚಿಂತನೆ. ಐ ಆಮ್ ನಾಟ್ part or product or property of the body. I am an independent entity. I pervade and enliven the body. I go beyond the body. ಕೊನೆಯದಾಗಿ ಈ ಶರೀರ ಮನಸ್ಸುಗಳು ನಾಶವಾದರೂ ನಾನು ನಾಶವಾಗುವವನಲ್ಲ. ಈ ಸತ್ಯ ನಮಗೆ ಯಾವಾಗ ತಿಳಿಯುತ್ತದೋ ನಮ್ಮ ದೃಷ್ಟಿಕೋನ ಬದಲಾಗ್ತದೆ. ಜಗತ್ತನ್ನು ನೋಡುವ ದೃಷ್ಟಿ ಮತ್ತು ನನ್ನ ಬಗ್ಗೆ ನಾನು ತಾಳಿರುವ ದೃಷ್ಟಿ ಎರಡೂ ಬದಲಾಗುತ್ತದೆ. ಇಷ್ಟು ದಿನ ಜಗತ್ತನ್ನು ಭೋಗ್ಯ ಪ್ರಪಂಚ ಎಂಬುದಾಗಿ ನೋಡ್ತಾ ಇದ್ದೆ. ನನ್ನ ಭೋಗಕ್ಕಾಗಿ ಇರುವ ಪ್ರಪಂಚ ಅಂತ. ನಾನು ಅಂದರೆ ಶರೀರದ ಒಳಗೆಲ್ಲ ಹುದುಗಿರುವ ಹುಟ್ಟು ಸಾವಿಗೆ ಒಳಪಡುವ ಒಬ್ಬ ಜೀವಾತ್ಮ ಅಂತ ಭಾವಿಸಿಕೊಂಡಿದ್ದೆ. ಹೆಂಡತಿ, ಮಕ್ಕಳು, ಸಂಸಾರ, ಮನೆ, ಮಠಗಳನ್ನು ಹೊಂದಿರುವಂತಹ ಸಂಸಾರಿ ಎಂಬುದಾಗಿ ಭಾವಿಸಿಕೊಂಡಿದ್ದೆ. ಯಾವಾಗ ನನ್ನ ಆತ್ಮದ ಆಯಾಮ, ಆತ್ಮದ ನೆಲೆ ನನಗೆ ಪರಿಚಯವಾಗ್ತದೋ ಆವಾಗ ಒಂದು ಸತ್ಯ ಗೊತ್ತಾಗ್ತದೆ. ಇರುವುದು ಒಂದೇ ವಸ್ತು, ಅದು ಜೀವವಾಗಿ ಜಗತ್ತಾಗಿ ತೋರ್ತಾ ಇದೆ ಅಂತ. ಅಲ್ಲಿ ಎರಡಿಲ್ಲ. ನೇಹ ನಾನಾಸ್ತಿ ಕಿಂಚನ. ಇದೆಲ್ಲವೂ ಕೂಡ ಆ ಒಂದೇ ಚೈತನ್ಯ ವಸ್ತು ಬಗೆ ಬಗೆಯಾಗಿ ತೋರ್ತಾ ಇದೆ. ಇದು ಉಪನಿಷತ್ತಿನ ಅಂತಿಮವಾದಂತಹ ಘೋಷ. ಈಶಾವಾಸ್ಯಮಿದಂ ಸರ್ವಂ ಉಪನಿಷತ್ತು ಹೇಳುತ್ತೆ. ಬ್ರಹ್ಮ ಏವ ಇದಗಂ ಸರ್ವಂ, ಪುರುಷ ಏವ ಇದಗಂ ಸರ್ವಂ, ವಾಸುದೇವ ಸರ್ವಮಿತಿ ಭಗವದ್ಗೀತೆ ಹೇಳುತ್ತೆ. ಸರ್ವಂ ವಿಷ್ಣುಮಯಂ ಜಗತ್ ಭಾಗವತ ಹೇಳುತ್ತೆ. ನಮ್ಮೆಲ್ಲ ಶಾಸ್ತ್ರ ಗ್ರಂಥಗಳು ಒಂದೇ ಕಂಠದಿಂದ ಹೇಳುವಂತಹ ಮಾತು ಏನಪ್ಪಾ ಅಂದರೆ, ಇರುವುದು ಒಂದೇ ವಸ್ತು ಎರಡಾಗಿ ಅನೇಕವಾಗಿ ತೋರ್ತಾ ಇದೆ ಅಂತ. ಆದ್ದರಿಂದ ಆ ಆತ್ಮನನ್ನ ಅರಿತುಕೊಂಡು ಆತ್ಮನಲ್ಲಿ ಯಾರು ನೆಲೆ ನಿಲ್ತಾರೋ ಅವರ ಎಲ್ಲ ಕಷ್ಟಗಳು, ತೊಂದರೆಗಳು, ದುಃಖಗಳು ನಿವೃತ್ತಿಯಾಗತ್ತೆ. ಕಷ್ಟಗಳು ಯಾಕಿವೆ ಅಂದರೆ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದರಿಂದ ಇದೆ. ಸರಿಯಾದ ತಿಳುವಳಿಕೆ ಬಂದ ಮೇಲೆ ಅದು ನಿವೃತ್ತಿ ಆಗ್ತದೆ. ಇದು ಅಧ್ಯಾತ್ಮ. ಈಗ ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಅಂತ ಹೇಳ್ತಿದ್ದಾರೆ. ಅಧ್ಯಾತ್ಮ ನಿಜವಾಗಿ ಜ್ಞಾನ, ಅದು ಅಷ್ಟೇ. ಅಲ್ಲಿ ಮಾಡುವಂಥದ್ದೇನಿಲ್ಲ, ಸರಿಯಾಗಿ ಅರಿತುಕೊಳ್ಳುವಂಥದ್ದಷ್ಟೇ. ಜ್ಞಾನಿ ಆದ ಮೇಲೆ ನಡೆಯುತ್ತದೆ ಕರ್ಮ ಅಷ್ಟೆ. ಗುಣಾಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕರ್ಮಗಳು ಶರೀರದಿಂದ ಘಟಿಸ್ತವೆ, ಅವನು ಮಾಡೋದಿಲ್ಲ. ಕರ್ಮ ಅನ್ನೋದು ಉಂಟಾಗೋದಿಲ್ಲ ಅಲ್ಲಿ. ಆದ್ದರಿಂದ ಅಧ್ಯಾತ್ಮ ಅಂದ್ರೇನು? ಸರಿಯಾದ ತಿಳಿವಳಿಕೆ. ಆದರೆ ನಿತ್ಯ ಜೀವನದಲ್ಲಿ ಅಧ್ಯಾತ್ಮದ ಆಚರಣೆ, ಅನುಸರಣೆಯ ಬಗ್ಗೆ ಇಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಅಂದರೆ ಅರ್ಥಾತ್ ಏನು? ಆ ಅಧ್ಯಾತ್ಮದ ಔನ್ನತ್ಯವನ್ನು ತಲುಪಬೇಕಾದ್ರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು ಎನ್ನುವಂಥದ್ದು. ನೋಡಿ, ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ, ಎರಡು ರೀತಿಯ ಸಾಧನೆ ಬೇಕು. ಅಧ್ಯಾತ್ಮವನ್ನು ತಲುಪುವುದಕ್ಕೆ ಎರಡು ಸಾಧನೆಗಳು ಬೇಕು. ಒಂದು ಜ್ಞಾನ ಯೋಗ್ಯತಾ ಪ್ರಾಪ್ತಿ, ಇನ್ನೊಂದು ಜ್ಞಾನ ಯೋಗ. ಜ್ಞಾನ ಯೋಗ್ಯತಾ ಪ್ರಾಪ್ತಿಗೆ ಇನ್ನೊಂದು ಹೆಸರು ಸಾಧನ ಚತುಷ್ಟಯ ಸಂಪತ್ತಿ ಅಥವಾ ಸಾಧನ ಚತುಷ್ಟಯ ಸಂಪನ್ನ. ಅವನು ಜ್ಞಾನ ಯೋಗ್ಯತೆಯನ್ನು ಹೊಂದಿದವನು. ಇನ್ನೊಂದು ಜ್ಞಾನ ಯೋಗ. ಜ್ಞಾನ ಯೋಗ ಅಂದ್ರೇನು? ಉಪನಿಷತ್ತು, ಭಗವದ್ಗೀತೆಗಳ ಶ್ರವಣ, ಮನನ, ನಿಧಿಧ್ಯಾಸನ. ಇದು ಜ್ಞಾನಯೋಗ. ಈ ಎರಡು ಹಂತಗಳನ್ನು ದಾಟಿ ಒಬ್ಬನು ಅಧ್ಯಾತ್ಮದಲ್ಲಿ ಅಥವಾ ಪ್ರತ್ಯಗಾತ್ಮದಲ್ಲಿ ನೆಲೆ ನಿಲ್ಲಬೇಕಾಗ್ತದೆ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಅಂದರೆ ಇಷ್ಟೇನೆ, ಈ ಜ್ಞಾನ ಯೋಗ್ಯತಾ ಸಿದ್ಧಿಯನ್ನ, ಜ್ಞಾನ ಯೋಗ್ಯತಾ ಪ್ರಾಪ್ತಿಯನ್ನು ಮಾಡಿಕೊಳ್ಳೋದು. ಅದಕ್ಕೆ ಉಪಾಯ ಎರಡು. ಒಂದು ಕರ್ಮಯೋಗ, ಇನ್ನೊಂದು ಉಪಾಸನಾ ಯೋಗ. ಇಡೀ ಭಗವದ್ಗೀತೆ
ಸ್ಪಿರಿಚುವಾಲಿಟಿ ಇನ್ ಡೈಲಿ ಲೈಫ್ ಎನ್ನುವ ಟಾಪಿಕ್ ಮೇಲೆ ಇರೋದು. ಕೃಷ್ಣನ ಮುಖ್ಯವಾದ ಸಂದೇಶ ಗೀತೆಯಲ್ಲಿ ಇರೋದೇ ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಎನ್ನುವುದು. ಈ ಕರ್ಮಯೋಗದ ಜೀವನ ಶೈಲಿಯೇ ನಿತ್ಯ ಜೀವನದಲ್ಲಿ ಅಧ್ಯಾತ್ಮ. ಅದರಿಂದ ಸಾಂಖ್ಯ ಯೋಗವು ಪೃಥಕ್ ಬಾಲಾಃ ಪ್ರವದಂತಿನ ಪಂಡಿತಾಹ. ಸ್ಪಷ್ಟವಾಗಿ ಹೇಳ್ತಾನೆ, ಸಾಂಖ್ಯ ಅಂದರೆ ಜ್ಞಾನ, ಯೋಗ ಅಂದರೆ ಕರ್ಮಯೋಗ. ಪೃಥಕ್ ಇತಿ ಬಾಲಾಹ ಪ್ರವದಂತಿ, ಇದು ಬೇರೆ ಬೇರೆ ಅಂತ ದಡ್ಡರು ಹೇಳ್ತಾರೆ, ಆದರೆ ಇದು ಎರಡೂ ಮುಟ್ಟಿಸುವುದು ಒಂದೇ ಗುರಿಯ ಕಡೆಗೆ ಅಂತ ಹೇಳ್ತಾನೆ. ಅರ್ಥಾತ್ ಕರ್ಮಯೋಗವನ್ನು ಯಾರು ಸರಿಯಾಗಿ ಪಾಲಿಸ್ತಾರೋ ಅವರು ಅಧ್ಯಾತ್ಮದ ಶಿಖರವನ್ನು ತಲುಪ್ತಾರೆ. ಕರ್ಮಯೋಗ ಅಂತ ಹೇಳಿದರೆ ಏನು? ಕೃಷ್ಣ ಹೇಳ್ತಾನೆ, ಪ್ರತಿಯೊಬ್ಬರು ಕರ್ತೃತ್ವ ಮತ್ತು ಭೋಕ್ತೃತ್ವ ಭಾವದಿಂದ ಕರ್ಮವನ್ನು ಮಾಡ್ತಿರ್ತಾರೆ. ನಾನು ಇಂಥವನು ಎನ್ನುವಂತಹ ಅನಿಸಿಕೆ, ಇಂಥ ಫಲ ಬೇಕು ಎನ್ನುವ ಆಗ್ರಹ, ಕರ್ತೃತ್ವ ಬುದ್ಧಿ ಭೋಕ್ತೃತ್ವ ಬುದ್ಧಿ ಇಟ್ಟುಕೊಂಡು ಕರ್ಮವನ್ನು ಮಾಡ್ತಿರ್ತೇವೆ. ಅಂಥವರಿಗೆ ಕರ್ಮಿಗಳು, ಕರ್ಮ ಬಂಧನ ಎಂಬುದಾಗಿ ಕರೀತಾರೆ ಅದನ್ನು. ಆ ಕರ್ತೃತ್ವ ಭಾವವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ರಿಪ್ಲೇಸ್ ಮಾಡಬೇಕು, ಭೋಕ್ತೃತ್ವ ಭಾವವನ್ನು ಪ್ರಸಾದ ಬುದ್ಧಿಯಿಂದ ರಿಪ್ಲೇಸ್ ಮಾಡಬೇಕು. ನಾನು ಮಾಡುವವನು ಎನ್ನುವ ಭಾವವನ್ನು ತೆಗೆದು ಈಶ್ವರ ನನ್ನಿಂದ ಮಾಡಿಸ್ತಾ ಇದ್ದಾನೆ, ನಾನು ಅವನ ಕೈಯಲ್ಲಿರುವ ಉಪಕರಣ, ಐ ಆಮ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ಹಿಸ್ ಹ್ಯಾಂಡ್. ಆವಾಗ ಅಹಂಕಾರ, ಕರ್ತೃತ್ವ ಭಾವ ನಿವೃತ್ತಿ ಆಗ್ತದೆ. ಇನ್ನೊಂದಿದೆ ಸಮಸ್ಯೆ, ಇಂಥದ್ದೇ ಫಲ ಬೇಕು ಅನ್ನುವ ಭೋಕ್ತೃತ್ವ ಭಾವ. ಅದರ ನಿವೃತ್ತಿಗಾಗಿ ಪ್ರಸಾದ ಬುದ್ಧಿಯನ್ನು ಹೇಳ್ತಾನೆ. ಪ್ರಸಾದ ಬುದ್ಧಿ ಅಂದ್ರೇನು? ನಾನು ಕರ್ತವ್ಯ ಕರ್ಮವನ್ನು ನಿರ್ವಹಿಸಿದ ಮೇಲೆ, ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿದ ಮೇಲೆ ಅದು ಏನು ಬರ್ತದೋ ಭಗವಂತನ ಪ್ರಸಾದ ಅಂತ ಸ್ವೀಕರಿಸೋದು. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಮಾಡಿದ ಮೇಲೆ ಪೂಜಾರಿಗಳು ಏನು ಪ್ರಸಾದವನ್ನು ಕೊಡ್ತಾರೋ ಅದರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಕಹಿ ಕಷಾಯವದೆಂದು ಕಾರಚೂರ್ಣಮದೆಂದು ಸಿಹಿಯ ಲೇಖ್ಯಮದೆಂದು ನಿನಗೆ ಹಿತಬಹುದು. ವಿಹಿತಗೈವನು ವೈದ್ಯ ನೀನಲ್ಲ ರೋಗಿಣೀಂ ಗ್ರಹಿಸು ವಿಧಿಯ ಔಷಧವ ಮಂಕುತಿಮ್ಮ. ಆಸ್ಪತ್ರೆಗೆ ನಾವು ಹೋದಾಗ ನಮಗೆ ರೋಗ ಇದೆ ಅಂತ ಡಾಕ್ಟರ್ ಹತ್ರ ಹೇಳ್ತೇವೆ. ಆಯುರ್ವೇದದ ವೈದ್ಯರಾದರೆ ಕಹಿ ಕಷಾಯವೋ ಸಿಹಿಯಾದ ಲೇಖ್ಯವೋ ಅಥವಾ ಚೂರ್ಣವೋ ಏನೋ ಒಂದು ಕೊಡ್ತಾರೆ, ಖಾರವಾದ ಚೂರ್ಣವೋ ಏನೋ ಕೊಡ್ತಾರೆ. ನಾವು ವೈದ್ಯರ ಹತ್ರ ಇಲ್ಲ, ನನಗೆ ಖಾರ ಚೂರ್ಣ ಬೇಡ, ಕಹಿಯಾದ ಪದಾರ್ಥ ಬೇಡ, ಸಿಹಿಯಾದ ಲೇಖ್ಯ ಮಾತ್ರ ಕೊಡಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಅವನು? ನೀನಲ್ಲಪ್ಪ ವೈದ್ಯ, ನಾನು. ನಿನ್ನ ರೋಗ ಗುಣ ಆಗೋದಕ್ಕೆ ಯಾವ ಔಷಧಿ ಕೊಟ್ಟರೆ ಸರಿ ಎಂದು ನನಗೆ ಗೊತ್ತಿದೆ, ತೆಗೆದುಕೋ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾನೆ. ಹಾಗೆ ದೇವರು ಕೂಡ ನಮ್ಮ ಜೀವನದಲ್ಲಿ ಯಾವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರೆ ಇವನ ಆಧ್ಯಾತ್ಮಿಕ ಪ್ರಗತಿ ಆಗಲಿಕ್ಕೆ ಸಾಧ್ಯ, ಅಂತಹ ಒಂದು ಪ್ರಸಾದವನ್ನು ನಮಗೆ ಕೊಡ್ತಾನೆ. ಆದ್ದರಿಂದ ದೇವರು ಜೀವನದಲ್ಲಿ ಏನು ಕೊಡ್ತಾನೋ ಅದನ್ನು ಸಂತೋಷವಾಗಿ ಸ್ವೀಕರಿಸುವುದು ಎಕ್ಸೆಪ್ಟೆನ್ಸ್ ಅಂತ ಹೇಳ್ತಾರೆ. ಮಾನ ಅಪಮಾನ, ಲಾಭ ನಷ್ಟ, ಜಯ ಅಪಜಯ, ಹೀಗೆ ದ್ವಂದ್ವಾತ್ಮಕವಾದದ್ದು ಏನೇನೋ ಬರ್ತಾ ಇರ್ತದೆ. ಅದೆಲ್ಲವನ್ನ ಭಗವಂತನ ಪ್ರಸಾದ ಎಂಬುದಾಗಿ ಶಿರವಾಗಿ ಸ್ವೀಕರಿಸುವ ಬುದ್ಧಿ, ಇದಕ್ಕೆ ಪ್ರಸಾದ ಬುದ್ಧಿ ಅಂತ ಹೇಳ್ತಾರೆ. ಕರ್ಮ ಮಾಡುವಾಗ ಇದು ಈಶ್ವರನ ಆರಾಧನೆ ಅಂತ ಮಾಡಬೇಕು. ಆತ್ಮ ಆತ್ಮಂ ಗಿರಿಜಾಮತಿ ಸಹಚರಾಹ ಪ್ರಾಣಾ ಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಃ ಯದ್ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಶಂಕರ ಭಗವತ್ಪಾದರು ಶಿವಮಾನಸ ಪೂಜೆಯಲ್ಲಿ ಬರೆದಂತಹ ಶ್ಲೋಕ. ನಡೆಯುವುದು ಭಗವಂತನ ಪ್ರದಕ್ಷಿಣೆ, ಮಾತನಾಡುವುದು ಭಗವಂತನ ಸ್ತೋತ್ರ, ಮಲಗಿ ನಿದ್ರಿಸುವುದು ಸಮಾಧಿ. ಯದ್ಯದ್ ಕರ್ಮ ಕರೋಮಿ ತತ್ತದಖಿಲಂ, ಮಾಡುವ ಕರ್ಮವೆಲ್ಲವೂ ಭಗವಂತನ ಆರಾಧನೆಯಾಗತ್ತೆ. ನೆನಪಿರಲಿ, ಇದು ವೈದಿಕ ಹಿಂದೂ ಸನಾತನ ಧರ್ಮ. ಪೂಜಾ ಕೋಣೆಯಲ್ಲಿ ಕೂತ್ಕೊಂಡು ಮಾಡುವುದಷ್ಟೇ ಪೂಜೆ ಅಂತ ಹೇಳೋದಿಲ್ಲ. ಕೃಷ್ಣ ಹೇಳ್ತಾನೆ, ಬೆಳಿಗ್ಗೆ ಎದ್ದಂದಿನಿಂದ
ರಾತ್ರಿ ಮಲಗುವ ತನಕ ನೀನು ಮಾಡುವ ಪ್ರತಿಯೊಂದು ಕರ್ಮವೂ ಈಶ್ವರಾರಾಧನೆಯಾದೀತು. ಯಾವಾಗ? ಚೇಂಜ್ ಆಫ್ ಆ್ಯಟಿಟ್ಯೂಡ್ ಮಾಡಿಕೊಂಡ್ರಾಯ್ತು. ನಾವು ಚೇಂಜ್ ಆಫ್ ಆ್ಯಕ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ಅದೇ ಸ್ನಾನ, ಅದೇ ಊಟ, ಅದೇ ತಿಂಡಿ, ಅದೇ ಕೃಷಿ ಕೆಲಸ ಅಥವಾ ಉದ್ಯೋಗ, ಅದೇ ವ್ಯವಹಾರ, ಕೆಲಸ ಅದೇ. ಆದರೆ ಭಾವನೆಯ ಬದಲಾವಣೆ ಆಗಬೇಕು ಅಷ್ಟೇ. ಭಾವನೆ ಬದಲಾವಣೆ ಅಂದ್ರೇನು? ಇದು ಕರ್ಮವಲ್ಲ, ಇದು ಈಶ್ವರ ಆರಾಧನೆ. ನೋಡಿ, ವೈದಿಕ ಸನಾತನ ಧರ್ಮ ಎಷ್ಟು ಶ್ರೇಷ್ಠ. ಊಟ ಮಾಡುವುದು ಒಂದು ಯಜ್ಞ, ಸ್ನಾನ ಮಾಡುವುದು ಒಂದು ಯಜ್ಞ, ಮಲಗಿ ನಿದ್ರಿಸುವುದು ಒಂದು ಯಜ್ಞ, ಬೆಳಿಗ್ಗೆ ಏಳುವುದು ಒಂದು ಯಜ್ಞ, ಕೃಷಿ ಕೆಲಸವೂ ಒಂದು ಯಜ್ಞ, ಎಲ್ಲವೂ ಒಂದು ಯಜ್ಞ. ನಾವೀಗ ಮಾತನಾಡ್ತಿರುವುದು ಜ್ಞಾನ ಯಜ್ಞ. ಯಜ್ಞ ಅಂದ್ರೇನು? ಆಧ್ಯಾತ್ಮಿಕ ಸಾಧನೆ. ಇಂತಹ ಚಿಂತನೆ ಬೇರೆ ಯಾವುದಾದ್ರೂ ಪಂಥದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯವ? ಆದರೆ ಮಾಡುವ ಹಾಗೆ ಮಾಡಬೇಕು, ಬೇಕಾಬಿಟ್ಟಿ ಮಾಡಿದರೆ ಅಲ್ಲ. ಊಟ ಮಾಡುವುದಕ್ಕೊಂದು ವಿಧಿಯನ್ನು ಕೊಟ್ಟಿದ್ದಾರೆ. ಪ್ರೋಕ್ಷಣೆಯನ್ನು ಮಾಡಿ, ಪರಿಶೇಚನೆಯನ್ನು ಮಾಡಿ, ಆ ಅನ್ನದಲ್ಲಿ ಬ್ರಹ್ಮಭಾವ ಪರಮಾತ್ಮ ಭಾವವನ್ನು ತಾಳಿ ಹೊಟ್ಟೆಯಲ್ಲಿರ್ತಕ್ಕಂತಹ ವೈಶ್ವಾನರ ಅಗ್ನಿಗೆ ಒಂದೊಂದು ತುತ್ತು ಆಹುತಿಯಾಗಲಿ ಎಂಬ ಭಾವವನ್ನು ಹೊಂದರೆ ಅದೊಂದು ಯಜ್ಞವಾಗ್ತದೆ. ಊಟದ ವಿಧಿ ಅಂತ ಕೊಟ್ಟಿದ್ದಾರೆ. ಹಾಗೆ ಮನೆಗೆ ಒಬ್ಬ ಅತಿಥಿ ಬಂದಾಗ ಅವನಿಗೆ ಬಡಿಸುವಂಥದ್ದು ಅದೊಂದು ಯಜ್ಞ. ವೈಶ್ವದೇವ, ಭೂತಬಲಿ, ವೈಶ್ವದೇವ ಮುಂತಾದ ಶಬ್ದಗಳಿಂದ ಮನುಷ್ಯ ಯಜ್ಞ, ಭೂತಯಜ್ಞ ಮುಂತಾದ ಶಬ್ದಗಳಿಂದ ಕರೀತಾರೆ. ಮರಕ್ಕೆ ನೀರು ಹಾಕುವುದು ಒಂದು ಯಜ್ಞ, ಗೋಗಿ ಗ್ರಾಸವನ್ನು ಕೊಡುವುದು, ಪ್ರಾಣಿಗಳಿಗೆ ಅನ್ನ ಹಾಕುವುದು ಒಂದು ಯಜ್ಞ. ಅಂದರೆ ದಿನದ ಪ್ರತಿಯೊಂದು ಕರ್ಮವು ಒಂದು ಆಧ್ಯಾತ್ಮಿಕ ಸಾಧನೆ ಆಗ್ಲಿಕ್ಕೆ ಸಾಧ್ಯ. ಇಷ್ಟೇ ನನ್ನ ಮುಂದಿರುವಂಥವನು ಪರಮಾತ್ಮ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ. ಪ್ರತಿಯೊಂದು ಬ್ರಹ್ಮಭಾವದಿಂದ ನಾವು ಕಾಣಬೇಕು ಅಷ್ಟೇ. ಕಸಬರಿಗೆಯನ್ನು ಹಿಡ್ಕೊಂಡು ಕಸ ಗುಡಿಸುವಾಗ ಅದೊಂದು ಯಜ್ಞ ಭಾವದಿಂದ ಮಾಡಬೇಕು. ಯಾರೋ ಒಬ್ಬರು ಅತಿಥಿಗಳು ಮನೆಗೆ ಬಂದಾಗ ಅವರನ್ನು ಉಪಚರಿಸುವಾಗ ಯಜ್ಞ ಭಾವದಲ್ಲಿ ಮಾಡಬೇಕು. ಇದೇ ಸ್ಪಿರಿಚುವಾಲಿಟಿ, ಇದೇ ಅಧ್ಯಾತ್ಮ.